ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂಥ ಅಶ್ಲೀಲ ವಿಡಿಯೋ ವಿಚಾರ ಸದ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇದರ ಮಧ್ಯೆ ವಿಡಿಯೋ ವೈರಲ್ ಮಾಡ್ತಾ ಇರೋರ ವಿರುದ್ಧವೂ ಕೂಡ ಕ್ರಮಕ್ಕೆ ಅವಕಾಶ ಇದೆ. ಕಾನೂನು ಪ್ರಕಾರ ವೈರಲ್ ಮಾಡಿದವರ ವಿರುದ್ಧ ಕಾನೂನು ಕ್ರಮಕ್ಕೆ ಅವಕಾಶ ಇದೆ. ಸಂತ್ರಸ್ತರು ಪೊಲೀಸ್ ಠಾಣೆಗೆ ದೂರು ಕೊಡಬಹುದು. ನಮ್ಮ ಖಾಸಗಿ ವಿಡಿಯೋಗಳನ್ನು ವೈರಲ್ ಮಾಡ್ತಿದ್ದಾರೆ, ಮಾರ್ಫ್ ಮಾಡಿ ಕಿಡಿಗೇರಿಗಳು ವೈರಲ್ ಮಾಡ್ತಿದ್ದಾರೆ ಅಂತ ದೂರು ಕೊಡೋದಕ್ಕೆ ಅವಕಾಶ ಇದೆ. ಇದರಿಂದ ನಮ್ಮ ಮಾನಹಾನಿಯಾಗಿದೆ ಅಂತ ದೂರು ಕೊಡಬಹುದು. ಖುದ್ದು SIT ಅಧಿಕಾರಿಗಳು ಕೂಡ ದೂರು ಕೊಡಬಹುದು. IT ಆಕ್ಟ್ ಉಲ್ಲಂಘನೆಯಾಗಿರೋದು ಕಂಡು ಬಂದರೆ ಕೇಸ್ ದಾಖಲಿಸೋದಕ್ಕೆ ಅವಕಾಶ ಇದೆ. IT ಆಕ್ಟ್ 67 ಅಡಿಯಲ್ಲಿ ಪ್ರಕರಣ ದಾಖಲಿಸಬಹುದು. ಈ ರೀತಿ ದೂರು ನೀಡಿದರೆ ವೈರಲ್ ಮಾಡಿದವರಿಗೆ, ವಿಡಿಯೋಗಳನ್ನು ಹಂಚಿಕೊಂಡವರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಒಂದು ಕಡೆ ವಿಡಿಯೋದ ಅಸಲಿಯತ್ತಿನ ಬಗ್ಗೆ ಚರ್ಚೆ ಮತ್ತು ಅದಲ್ಲ ನಾನಲ್ಲ ಅನ್ನುವಂಥ ಸಮರ್ಥನೆ, ಮತ್ತೊಂದು ಕಡೆ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ವೈರಲ್ ಮಾಡ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಯಾವ ರೀತಿ ಅವಕಾಶ ಇದೆ ಕಾನೂನಿನಲ್ಲಿ? ರಕ್ಷತ್, ಇಲ್ಲಿ ಪ್ರಮುಖವಾಗಿರುವಂತದ್ದು ವಿಡಿಯೋ ವೈರಲ್ ಮಾಡಿದಂತ ಸಂದರ್ಭದಲ್ಲಿ ಆ ಸಂತ್ರಸ್ತ ಮಹಿಳೆಯರ ಫೋಟೋಗಳು ಅಥವಾ ವಿಡಿಯೋಗಳು ತುಂಬಾ ಕ್ಲಿಯರ್ ಕಟ್ ಆಗಿದೆ. ಹಾಗಾಗಿ ಆ ಮಹಿಳೆಯರು ನೇರವಾಗಿ ಬಂದು, ಯಾರೆಲ್ಲ ಸಂತ್ರಸ್ತರ ಮಹಿಳೆಯರ ವಿಡಿಯೋ ವೈರಲ್ ಆಗ್ತಿದೆಯೋ ಅವರು ನೇರವಾಗಿ ಬಂದು ಕಂಪ್ಲೇಂಟ್ ಕೊಡುವಂತ ಕೆಲಸವನ್ನ, ಅಂದ್ರೆ ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಅನ್ನ ಕೊಡಬಹುದು. ಅಂದ್ರೆ ಈ ರೀತಿಯ ನಮ್ಮ ಖಾಸಗಿ ವಿಡಿಯೋಗಳು ಅಥವಾ ಮಾರ್ಕ್ ಮಾಡಿರುವಂತ ವಿಡಿಯೋಗಳನ್ನ ಕಿಡಿಗೇಡಿಗಳು ವೈರಲ್ ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ಪೊಲೀಸ್ ಠಾಣೆಗೆ ಕೇಸನ್ನ ಕೊಡಬಹುದು. ಕೇಸನ್ನ ದಾಖಲಿಸಿಕೊಂಡು ಕಿಡಿಗೇಡಿಗಳನ್ನ ಪತ್ತೆಗೆ ಪೊಲೀಸರು ಕೂಡ ಒಂದು ಕಂಪ್ಲೀಟ್ ಆದ ಒಂದು ತನಿಖೆಯನ್ನ ಮಾಡ್ತಾರೆ. ಆದ್ರೆ ಆ ರೀತಿಯ ಒಂದು, ಅಂದ್ರೆ ಎರಡು ರೀತಿಯ ಚಾನ್ಸಸ್ಗಳಿದೆ. ಸಂತ್ರಸ್ತ ಮಹಿಳೆಯರೇ ನೇರವಾಗಿ ಬಂದು ಕಂಪ್ಲೇಂಟ್ ಕೊಡ್ಲೂಬಹುದು, ಅಥವಾ SIT ಅಧಿಕಾರಿಗಳು ಈಗ ಏನು ತನಿಖೆ ಮಾಡ್ತಾ ಇದ್ದಾರೆ, ಅಂದ್ರೆ ಈಗಾಗಲೇ ಈ ಪ್ರಕರಣವನ್ನ ಕೈಗೆತ್ಕೊಂಡಿರೋದ್ರಿಂದ ಈ ಪ್ರಕರಣ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಇವ್ರಿಗೆ ಈ ರೀತಿಯಲ್ಲಿ ವೈರಲ್ ಮಾಡಿರೋದು ಕಂಡು ಬಂದಿದೆ. ಅಂದ್ರೆ ಕಿಡಿಗೇಡಿಗಳು ವೈರಲ್ ಮಾಡಿರೋದು ಕೂಡ ಕಂಡು ಬಂದಿರೋದ್ರಿಂದ ಆ ರೀತಿ ಸಂತ್ರಸ್ತ ಮಹಿಳೆಯರ ಅಥವಾ ಯಾರು ಆ ವಿಡಿಯೋದಲ್ಲಿರುವಂತಹ ಮಹಿಳೆಯರ ವಿಡಿಯೋಗಳನ್ನ ಯಾರು ವೈರಲ್ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಆಕ್ಟ್ ನ ಅಡಿಯಲ್ಲಿ, ಅಂದ್ರೆ IT ಆಕ್ಟ್ 67 ನ ಅಡಿಯಲ್ಲಿ ಕೇಸನ್ನ ದಾಖಲಿಸಬಹುದು. ಖುದ್ದು SIT ಅಧಿಕಾರಿಗಳೇ ಕೇಸನ್ನ ಕೊಡಬಹುದು. SIT ತಂಡದಲ್ಲಿರುವಂತಹ ಓರ್ವ ಅಧಿಕಾರಿ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ದೂರನ್ನ ದಾಖಲಿಸುವಂತ ಸಾಧ್ಯತೆಗಳಿರ್ತವೆ. ಅಂದ್ರೆ ಅಲ್ಲಿ ದೂರನ್ನ ಕೊಟ್ರೆ ಅದಾದ ಬಳಿಕ ಯಾರು ವಿಡಿಯೋಗಳನ್ನ ವೈರಲ್ ಮಾಡ್ತಾ ಇದ್ದಾರೆ ಅಂತವರ ವಿರುದ್ಧವೂ ಕೂಡ ಕ್ರಮವನ್ನ ತೆಗೆದುಕೊಳ್ಬಹುದು. ಈ ರೀತಿಯ ಎರಡು ಆಪ್ಷನ್ಸ್ಗಳಿರೋದ್ರಿಂದ SIT ಅಧಿಕಾರಿಗಳು ಕಂಪ್ಲೇಂಟ್ ಕೊಡ್ತಾರಾ ಅಥವಾ ಸಂತ್ರಸ್ತ ಮಹಿಳೆಯರ ಮುಖಾಂತರವಾಗಿ ದೂರನ್ನ ಕೊಡಿಸ್ತಾರಾ ವಿಡಿಯೋ ವೈರಲ್ ಮಾಡ್ತಿರೋರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.